ದರ್ಶನ್ಗೆ ಸೆಟ್ ಆಗ್ಲಿಲ್ವಾ ಬಳ್ಳಾರಿ ಸೆಂಟ್ರಲ್ ಜೈಲು? 3 ದಿನ ಆಗಿರೋದು, ಬಟ್ ಸೆಟ್ ಆಗಿರೋ ತರ ಕಾಣಿಸ್ತಾ ಇಲ್ಲ. ನೋಡ್ತಿದ್ದ ಹಾಗೇನೆ ಶಾಕ್ ಆಗಿದ್ದಾರೆ. ಬಳ್ಳಾರಿಗೆ ಶಿಫ್ಟ್ ಮಾಡ್ತಾರೆ ಅಂತ ಕೇಳ್ತಿದ್ದ ಹಾಗೇನೆ ಆಘಾತಕ್ಕೂ ಕೂಡ ಒಳಗಾಗಿದ್ರು. ಇದೀಗ ಪರಪ್ಪನ ಅಗ್ರಹಾರದಲ್ಲಿ ರಾಜನಂತೆ ಇದ್ದಂತ ದಚ್ಚು ಇಲ್ಲಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ರಾಜ ಎಲ್ಲೇ ಇದ್ರು ರಾಜನ್ ತರನೇ ನೋಡ್ಬೇಕು ಅಂತೆಲ್ಲ ಬಿಲ್ಡಪ್ ಕೊಟ್ಟು ಅವ್ರು ಅದೇ ಹ್ಯಾಂಗ್ ಓವರ್ ಹೋಗಿ ಏನೋ ಮಾಡಕ್ ಹೋಗಿ ಇನ್ನೇನೋ ಆಗಿ ಈಗ ಬಳ್ಳಾರಿಗೆ ಬಂದು ಕೂತಿದ್ದಾರೆ. ಆದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ದಾರೆ. ಬಳ್ಳಾರಿ ಜೈಲಿನ ಸೆಕ್ಯೂರಿಟಿ ಸೆಲ್ ನೋಡಿ ದರ್ಶನ್ ಕಂಗಾಲಾಗ್ಬಿಟ್ಟಿದ್ದಾರೆ. ಅಕ್ಕಪಕ್ಕದ ಕೋಣೆಗಳು ಫುಲ್ ಖಾಲಿ, ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ. ಇವರೊಬ್ಬರೇ ಪ್ರತ್ಯೇಕವಾಗಿರ್ಬೇಕು, ಅದು ಕೂಡ ರೂಮ್ ತುಂಬಾ ಚಿಕ್ಕದು. ದಾಸನೀಗ ಏಕಾಂಗಿ. ಬಳ್ಳಾರಿ ಜೈಲಿನ ಹಳೆ ಕಟ್ಟಡದ ಸ್ಥಿತಿಗತಿ ನೋಡಿ ಶಾಕ್ ಆಗ್ಬಿಟ್ಟಿದ್ದಾರೆ ದರ್ಶನ್. ನಿನ್ನೆ ಪತ್ನಿ ಎದುರು ಅಳಲನ್ನ ತೋಡ್ಕೊಂಡಿದ್ದಾರೆ ಕಾಟೇರ. ಪತ್ನಿ ಹಾಗೂ ವಕೀಲರ ಮುಂದೆ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಎರಡೆರಡು ರೀತಿ ಸಮಸ್ಯೆ, ಒಂದು ರೂಮಿನ ಸಮಸ್ಯೆ, ಇನ್ನೊಂದು ರೂಮ್ ಮೇಟಿನ ಸಮಸ್ಯೆ, ಮತ್ತೊಂದು ಇವರಿಗೆ ಶೌಚಾಲಯ ಬಳಸೋದಕ್ಕೆ ಕೂಡ ಕಷ್ಟ ಆಗ್ತಾ ಇದೆಯಂತೆ. ಇಂಡಿಯನ್ ಟಾಯ್ಲೆಟ್ ಬಳಸೋದಕ್ಕಾಗಲ್ಲ, ವೆಸ್ಟರ್ನ್ ಬೇಕು ಅನ್ನೋದನ್ನ ಇವರು ಕೇಳ್ಕೊಳ್ತಾ ಇದ್ರು ಅನ್ನೋದನ್ನ ಕೂಡ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಇವರಿಗೆ ಸ್ವಲ್ಪ ಸಮಸ್ಯೆ ಇರೋದ್ರಿಂದ, ಆರೋಗ್ಯ ಸಮಸ್ಯೆ ಇರೋದ್ರಿಂದ ಕಷ್ಟ ಆಗತ್ತೆ ಇಂಡಿಯನ್ ಟಾಯ್ಲೆಟ್ ಅನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನ ಅವ್ರು ಕೇಳ್ತಾ ಇದ್ರು ಅನ್ನೋದನ್ನ ಸಹ ಹೇಳಲಾಗ್ತಾ ಇತ್ತು. ಹಾಗಾಗಿ ಬಳ್ಳಾರಿ ಜೈಲು ಅವ್ರಿಗೆ ಇಷ್ಟ ಆಗಿಲ್ಲ. ಬೇಡ, ಇಲ್ಲಿಂದ ಎಷ್ಟೊತ್ತಿಗೆ ಹೋಗ್ತೀನೋ ಅನ್ನೋ ಪರಿಸ್ಥಿತಿಯಲ್ಲಿ ದರ್ಶನ್ ಇದ್ದ ಹಾಗಿದೆ. ಅದಕ್ಕೆ ಏನು ಕಾನೂನು ಹೋರಾಟವನ್ನು ಮಾಡ್ಬೋದು, ಕಾನೂನು ಹೋರಾಟಕ್ಕೆ ಅವಕಾಶ ಇದೆಯಾ, ಏನು ಮನವಿ ಸಲ್ಲಿಸಬಹುದು, ಯಾವ ರೀತಿಯಾಗಿ ಇದನ್ನು ನಾವು ಸರಿ ಮಾಡ್ಕೊಳ್ಬಹುದು, ಈ ನಿಟ್ಟಿನಲ್ಲಿ ಪತ್ನಿ ಜೊತೆಗೆ ಮತ್ತು ಲಾಯರ್ ಜೊತೆಗೆ ಚರ್ಚೆನ ಮಾಡಿದ್ದಾರೆ ದರ್ಶನ್ ನಿನ್ನೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ತೀರಾ ಕಷ್ಟ ಆಗ್ತಾ ಇದೆಯಂತೆ ಬಳ್ಳಾರಿ ಜೈಲು. ಬಳ್ಳಾರಿಯಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ದರ್ಶನ್ಗೆ ಕಷ್ಟ ಆಗಿದೆ. 3 ದಿನ ಆದ್ರೂ ಕೂಡ ಅವ್ರಿಗೆ ಇಲ್ಲಿ ಯಾವುದೇ ರೀತಿಯಾದಂಥ ಸರಿಯಾದ ವ್ಯವಸ್ಥೆ ಅವ್ರಿಗೆ ಬೇಕಾದಂಗೆ ಇಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಬಹಳ ಆರಾಮಾಗಿದ್ರು. ಜೊತೆಗೆ ರೂಮ್ ಮೇಟು, ಜೈಲ್ ಮೇಟು, ಸೆಲ್ ಮೇಟು, ಆಮೇಲೆ ವಾಕಿಂಗ್ ಮೇಟು, ಕಾಫಿ ಮೇಟು ಎಲ್ಲ ಸಿಕ್ಕಿದ್ರು. ಆದರೆ ಇಲ್ಲಿ ಏನಾಗ್ಬಿಟ್ಟಿದೆ ಬಳ್ಳಾರಿಯಲ್ಲಿ ಆ ಥರದ್ದು ಏನೂ ಇಲ್ಲ. ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ, ಮತ್ತು ಯಾರೂ ಇವ್ರ ಹತ್ರ ಮಾತಾಡ್ಬಿಡಿ ಅಂತ ಬೇರೆ ಹೇಳಿಬಿಟ್ಟಿದ್ದಾರೆ. ಅದೊಂದು ಸಮಸ್ಯೆ. ಮತ್ತು ಇವರಿಗೆ ಸ್ವಲ್ಪ ಈ ಮೂಳೆಗಳ ಸಮಸ್ಯೆ, ಜಾಯಿಂಟ್ ಪೇನ್ಗಳ ಸಮಸ್ಯೆ ಇರೋದ್ರಿಂದ, ತುಂಬ ಹೈಟ್ ಎಲ್ಲ ಇರೋದ್ರಿಂದ ಮಲಗೋದಕ್ಕೂ ಸಮಸ್ಯೆ ಆಗ್ತಾ ಇದೆಯಂತೆ, ಬೆನ್ನೋವು ಬರ್ತಾ ಇದೆಯಂತೆ. ಮತ್ತು ಇಂಡಿಯನ್ ಟಾಯ್ಲೆಟ್ ನನಗೆ ಬೇಕಾಗಿಲ್ಲ, ನಂಗೆ ಅದು ಆಗಲ್ಲ, ನನಗೆ ಅಡ್ಜಸ್ಟ್ ಆಗೋದಿಲ್ಲ, ಹೆಲ್ತ್ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ, ಹಾಗಾಗಿ ವೆಸ್ಟ್ರನ್ ನನಗೆ ಬೇಕಾಗಿರೋದು ಅಂತ ಅದನ್ನು ಬೇರೆ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರಂತೆ. ಇದಕ್ಕೆಲ್ಲ ಅವಕಾಶ ಇದೆಯಾ ಇಲ್ವಾ ಎಲ್ರಿಗೂ ಗೊತ್ತಿರೋ ಹಾಗೇನೆ ಬಳ್ಳಾರಿ ಜೈಲು ತುಂಬ ಹಳೆಯ ಕಟ್ಟಡ. ಸೊ ಇಲ್ಲಿ ಇವ್ರು ಯಾರೋ ಹೋಗ್ತಾರೆ, ಸೆಲೆಬ್ರಿಟಿಗಳು ಹೋಗ್ತಾರೆ ಅಂತ ಅದನ್ನ ಸರಿಪಡಿಸೋದಾಗ್ಲಿ, ಅದನ್ನ ರಿಪೇರಿ ಮಾಡೋದಾಗ್ಲಿ ಇದ್ಯಾವುದು ಮಾಡಲ್ಲ. ಅದಕ್ಕೆಲ್ಲ ಸರ್ಕಾರ ಏನು ಹೇಳುತ್ತೋ ಅಷ್ಟೇ ರೂಲ್ಸು. ಹಾಗಾಗಿ ಅವರ ಪತ್ನಿ ಬಳಿ ನೆನೆ ಅಳಲನ್ನು ತೋಡ್ಕೊಂಡಿದ್ದಾರಂತೆ. ಇಲ್ಲಿ ನನಗೆ ಕಷ್ಟ ಆಗ್ತಾ ಇದೆ, ಹೊಂದ್ಕೊಳ್ಳೋದಕ್ಕೆ, ಇರೋದಕ್ಕೆ ಕಷ್ಟ ಆಗ್ತಿದೆ ಅಂತ. ಹಾಗಾಗಿ ಏನಾದರೂ ಆಪ್ಷನ್ಸ್ ಇದೆಯಾ, ಕಾನೂನಲ್ಲಿ ಏನಾದರೂ ನಾವು ಪ್ರಯೋಗವನ್ನು ಮಾಡಬಹುದಾ, ಈಗ ಮತ್ತು ವಾಪಸ್ ಪರಪ್ಪನ ಅಗ್ರಹಾರಕ್ಕೆ ಹೋಗಬೇಕು ಅಂತಂದರೆ ಮನವಿ ಏನಾದರೂ ಸಲ್ಲಿಕೆ ಮಾಡಬೇಕಾ, ಮನವಿಯಲ್ಲಿ ಏನು ಹೇಳಬೇಕು, ಆರೋಗ್ಯದ ಸಮಸ್ಯೆ ಅಥವಾ ಆರೋಗ್ಯದ ನೆಪ ಒಡ್ಡಿ ಏನಾದರೂ ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆಯಾ ಗೊತ್ತಿಲ್ಲ. ಕಾನೂನಲ್ಲಿ ಇದಕ್ಕೆ ಯಾವ ಥರದ ಅವಕಾಶ ಇದೆ, ಮನವಿ ಸಲ್ಲಿಸೋಕೆ ಅವಕಾಶ ಇದ್ದೇ ಇರುತ್ತೆ, ಅದು ನಾರ್ಮಲ್ ಆಗಿ. ಬಟ್ ಅದನ್ನ ಹೆಂಗೆ ಸ್ವೀಕರಿಸ್ತಾರೆ ಅಥವಾ ಹೇಗೆ ತೆಗೆದುಕೊಳ್ತಾರೆ, ಅದಕ್ಕೆ ಜೆನ್ಯೂನ್ ಆದಂಥ ರೀಸನ್ಸ್ಗಳು ಬೇಕಾಗಿರುತ್ತೆ. ದರ್ಶನ್ ಮೇಲೆ ಇರೋದು ಒಂದು ಕೊಲೆಯ ಆರೋಪ, ಅದಕ್ಕಿಂತ ಹೆಚ್ಚಾಗಿ ಸಾಕ್ಷಿನಾಶದ ಆರೋಪ, ಅದಕ್ಕಿಂತ ಹೆಚ್ಚಾಗಿ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡಿದ್ದು, ಜೈಲಿನಲ್ಲಿ ತಾನೊಬ್ಬ ಆರೋಪಿ ಅನ್ನೋದನ್ನ ಮರೆತು ಬಹಳ ಬೇಜವಾಬ್ದಾರಿಯ ವರ್ತನೆಯನ್ನ ಮಾಡಿದ್ದು. ಸೊ ಇಷ್ಟೂ ಆರೋಪಗಳು ಅವ್ರ ಮೇಲೆ ಇರೋದ್ರಿಂದ ಈ ಪ್ರಕರಣದಲ್ಲೂ ಪ್ರತ್ಯೇಕವಾಗಿ 2 FIR ದಾಖಲಾಗಿದೆ. ಅದರಲ್ಲೂ ಕೂಡ ತನಿಖೆ ನಡೀತಾ ಇದೆ. 9 ಜನ ಅಧಿಕಾರಿಗಳ ತಲೆದಂಡ ಆಗಿದೆ. ಸೊ ಹೀಗಿರ್ಬೇಕಾದ್ರೆ ಇವ್ರನ್ನ ಇಲ್ಲಿ ಇರಕ್ಕಾಗಲ್ಲ, ಪರಪ್ಪನ ಅಗ್ರಹಾರಕ್ಕೆ ಬರ್ತೀನಿ ಅಂದ ತಕ್ಷಣ ಕರ್ಕೊಂಡು ಹೋಗಲ್ಲ. ಅದಕ್ಕೊಂದಷ್ಟು ಕಾನೂನು ಪ್ರಕ್ರಿಯೆಗಳಿರುತ್ತೆ, ಹೇಗೆ ಫಾಲೋ ಮಾಡ್ತಾರೆ ಅನ್ನೋದು ನೋಡಬೇಕು.